ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂಥ ನನ್ನೆಲ್ಲ ಪ್ರಿಯ ವೀಕ್ಷಕರನ್ನು ಕರ್ತನಾದ ಯೇಸು ಕ್ರಿಸ್ತನ ಅಮೂಲ್ಯವಾದಂಥ ನಾಮದಲ್ಲಿ ನಾನು ವಂದಿಸ್ತೇನೆ. ಈ ದಿವಸ ದೇವರ ವಾಕ್ಯದ ಸತ್ಯಾಂಶಗಳನ್ನು ನಾವು ಧ್ಯಾನ ಮಾಡುವ ಮೊದಲು ನಮ್ಮ ತಲೆಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನೀನು ನಮಗೆ ಕೊಟ್ಟಂಥ ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ನನಗೆ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಅಧ್ಯಯನ ಮಾಡುವವರು ಮಾತ್ರವೇ ಅಲ್ಲ, ನಿನ್ನ ವಾಕ್ಯಕ್ಕೆ ಒಳಗಾಗಿ ನಿನ್ನ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸುವಂತೆ ಕೃಪೆ ಮಾಡು. ನಮಗೆ ಬೇಕಾದಂಥ ನಿನ್ನ ಸಹಾಯವನ್ನು ಕೊಡು. ಪರಿಶುದ್ಧಾತ್ಮನ ಅಮೂಲ್ಯವಾದ ಸಹಾಯವನ್ನು ನಮಗೆ ಅನುಗ್ರಹಿಸಿ, ನಿನ್ನ ಜೀವವುಳ್ಳ ವಾಕ್ಯದ ಸತ್ಯಗಳನ್ನು ನಾವು ಗ್ರಹಿಸಿಕೊಂಡು ಅದಕ್ಕೆ ವಿಧೇಯರಾಗಿ ಜೀವಿಸುವಂತೆ ಕೃಪೆ ಮಾಡು. ಪ್ರಿಯ ವೀಕ್ಷಕರನ್ನು ನೀನು ಕರುಣಿಸು. ಅವರ ವೈಯಕ್ತಿಕವಾದ ಎಲ್ಲ ಆತ್ಮಿಕವಾದ ಅಥವಾ ಇತರ ಯಾವುದೇ ಸಮಸ್ಯೆಗಳಲ್ಲಿ ನಿನ್ನ ಸಹಾಯವನ್ನು ಕೃಪೆಯನ್ನು ಕೊಟ್ಟು ನಡೆಸು. ಯೇಸು ಕ್ರಿಸ್ತನ ಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತುತಿ, ಸ್ತೋತ್ರ, ಘನಮಾನ, ಮಹಿಮೆಗಳು ಸದಾಕಾಲ ಉಂಟಾಗಲಿ. ಆಮೇನ್. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ. ರಕ್ಷಣೆ ಹೊಂದಿದವರ ಉತ್ಸವ ಗೀತವನ್ನು ಕುರಿತ ಈ ಒಂದು ಭಾಗ ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಪರಲೋಕದಲ್ಲಿ ಕಂಡು ಬಂದಂಥ 1,44,000 ಜನರ ಒಂದು ವಿವರಣೆ. ದ ಸ್ಪೆಷಲ್ ಕಂಪನಿ ಇನ್ ಹೆವನ್. ವಿ ಸಾ ಹೂ ದೇ ಆರ್. ನಂಬರ್ 1, ದೇ ಆರ್ ದ ಎಕ್ಸಾಲ್ಟೆಡ್ ಕಂಪನಿ. ಪರಲೋಕದಲ್ಲಿ ದೇವರ ಪರಿಶುದ್ಧವಾದ ಸನ್ನಿಧಾನದಲ್ಲಿ ಇರತಕ್ಕಂಥ ಒಂದು ಗುಂಪು. ದೇ ಆರ್ ದ ಎಕ್ಸೂಬರೆಂಟ್ ಕಂಪನಿ. ಭಾಳ ಸಂತೋಷದಿಂದ ಉತ್ಸಾಹಧ್ವನಿ ಮಾಡುತ್ತಿರುವಂಥ ಒಂದು ಗುಂಪು. ಆ್ಯಂಡ್ ನಂಬರ್ 3, ದೇ ಆರ್ ದ ಎಕ್ಸ್ಕ್ಲೂಸಿವ್ ಕಂಪನಿ. ಬಹಳ ಒಂದು ವಿಶೇಷವಾದಂಥ ಒಂದು ಗುಂಪು ಅದಾಗಿದೆ. ಕೊನೆಯದಾಗಿ ನಾವು ಈ ದಿವಸದಲ್ಲಿ ಅಧ್ಯಯನ ಮಾಡಬೇಕಾದಂಥ ಒಂದು ಭಾಗ, ದೇ ಆರ್ ದ ಎಕ್ಸಂಪ್ಲರಿ ಕಂಪನಿ. ಬಹಳ ಒಂದು ಮಾದರಿಯ ಒಂದು ಗುಂಪಾಗಿ ಇವರಿದ್ದಾರೆ ಎಂಬುದಾಗಿ. ಹೌ ದೇ ಆರ್ ಎಕ್ಸಂಪ್ಲರಿ. ಅವರು ಯಾವ ರೀತಿಯಲ್ಲಿ ಒಂದು ಮಾದರಿಯಾಗಿ ಇದ್ದಾರೆ ಎಂಬುವಂಥದ್ದನ್ನು ನಾವು ಈ ದಿವಸದಲ್ಲಿ ಅಧ್ಯಯನ ಮಾಡುವುದಕ್ಕಿದ್ದೇವೆ. ದೇ ಆರ್ ಎಕ್ಸಂಪ್ಲರಿ ಅಟ್ಲೀಸ್ಟ್ ಇನ್ 4 ways. 4 ವಿಧದಲ್ಲಿ ಅವರು ಮಾದರಿಯಾಗಿದ್ದಾರೆ ಎಂಬುವಂಥದ್ದನ್ನು ನಾವಲ್ಲಿ ಗಮನಿಸ್ತೇನೆ. ಫಸ್ಟ್ ಆಫ್ ಆಲ್, ದೇ ಆರ್ ಎಕ್ಸಂಪ್ಲರಿ ಇನ್ ದೇರ್ ಕಾಂಡಕ್ಟ್. ಅವರ ನಡತೆಯಲ್ಲಿ ಅವರೊಂದು ಮಾದರಿಯಾಗಿದ್ದಾರೆ. ಯೋಹಾನನು ಏನು ಹೇಳ್ತಾನೆ? 4ನೇ ವಚನ, ಸ್ತ್ರೀ ಸಹವಾಸದಿಂದ ಮಲಿನರಾಗದವರು ಇವರೇ, ಇವರು ಕನ್ಯೆಯರಂತೆ ನಿಷ್ಕಳಂಕರು ಎಂಬುದಾಗಿ. ದೇ ಆರ್ ಎಕ್ಸಂಪ್ಲರಿ ಇನ್ ದೇರ್ ಕಾಂಡಕ್ಟ್. ಯು ನೋ ವಾಟ್ John says, verse 4, these are they which were not defiled with women, for they are virgins. ಸ್ತ್ರೀ ಸಹವಾಸದಿಂದ ಮಲಿನರಾಗದವರು ಇವರೇ. Now this may be a figurative reference to their separated and sanctified spirituality. ಅವರಲ್ಲಿ ಕಂಡು ಬಂದಂಥ ಒಂದು ಪ್ರತ್ಯೇಕವಾದ ಆತ್ಮೀಕವಾದ ಒಂದು ಪರಿಶುದ್ಧತೆಯ ಒಂದು ಮಾದರಿಯಾಗಿದೆ. For no doubt that these people will be marked by lofty standards of separation from the world and by spiritual sanctity. ಅವರಲ್ಲಿ ಕಂಡು ಬಂದಂಥ ಒಂದು ಆತ್ಮೀಕವಾದಂಥ ಪಾವಿತ್ರ್ಯತೆ, ಲೌಕಿಕವಾದಂಥ ಬೇರೆ ಇತರ ವಿಚಾರಗಳಿಂದ ಅವರು ಭಿನ್ನವಾದಂಥ ಒಂದು ವ್ಯಕ್ತಿಗಳಾಗಿದ್ದರು ಎಂಬುದಾಗಿ ನಾವು ನೋಡ್ತೇವೆ. Now there is more than a figurative reference to spirituality here. ಆದರೆ ಇವರ ಈ ಒಂದು ಹಿನ್ನೆಲೆಯನ್ನು ನೋಡುವಾಗ ಇವರಲ್ಲಿ ಒಂದು ಬಹಳ ಉನ್ನತವಾದಂಥ ಒಂದು ಪ್ರತ್ಯೇಕವಾದಂಥ ಸತ್ಯಾಂಶವನ್ನು ನಾವಲ್ಲಿ ಗಮನಿಸಬಹುದಾಗಿದೆ. Now these witnesses have separated themselves absolutely
in a practical, purposeful way from the worldly religious system of the beast. ಈ ಲೋಕದಲ್ಲಿ ಇದ್ದಂಥ ಆ ಮೃಗದ ಹತೋಟಿಯಲ್ಲಿದ್ದಂಥ ಎಲ್ಲ ಲೌಕಿಕವಾದ ವಿಚಾರಗಳಿಂದ ಅವರು ಪ್ರತ್ಯೇಕವಾದಂಥವರು. ವಾಟ್ ಈಸ್ ದ ರಿಲಿಜನ್ ಆಫ್ ದ ಬೀಸ್ಟ್? ನಾವು ಈ ವಾಕ್ಯ ಭಾಗವನ್ನು ನಾವು ನೋಡುವಾಗ ನಾವು ಹಿಂದೆ ನಾವು ಕಲಿತಂಥ ಆ ಮೃಗದ ಆ ಒಂದು ಧರ್ಮ ಅಂದರೆ ಏನು ಅಂದರೆ, ಆ ಒಂದು ಧರ್ಮ ಅದು ನೀತಿಯನ್ನು ಅನುಸರಿಸುವ ಬದಲಿಗೆ ಅನೀತಿಯನ್ನು ಅನುಸರಿಸುವ ಒಂದು ಧರ್ಮವಾಗಿತ್ತು. ಅಶುದ್ಧತ್ವವನ್ನು ಹಿಂಬಾಲಿಸುವಂಥ ಒಂದು ಧರ್ಮ. ಮನುಷ್ಯನ ಹೃದಯಕ್ಕೆ ಅದು ಕೆಟ್ಟದಾಗಿದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ನಾವು ಯೆರೆಮೀಯನ ಗ್ರಂಥವನ್ನು ನಾವು ತೆಗೆದು ನೋಡುವಾಗ ನಾವು 17ನೇ ಅಧ್ಯಾಯದಲ್ಲಿ 9ನೇ ವಚನದಲ್ಲಿ ನಾವು ಹೀಗೆ ಓದ್ತೇವೆ, ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರು? ನನ್ನ ಪ್ರಿಯರ, ದೇವರ ವಾಕ್ಯ ಹೇಳುವಂಥದ್ದು ಮನುಷ್ಯನ ಹೃದಯ ಅದು ವಂಚನೆಯುಳ್ಳಂಥ ಹೃದಯ, ಮಲಿನತ್ವವನ್ನು ಬಯಸುವಂಥ ಒಂದು ಹೃದಯ. ನನ್ನ ಪ್ರಿಯರೇ, ಈ ದಿವಸದಲ್ಲಿ ನಾವು ಲೋಕದ ಸ್ಥಿತಿಗತಿಯನ್ನು ನಾವು ನೋಡುವಾಗ ಲೋಕವು ಬಹಳವಾಗಿ ಪುರಸ್ಕರಿಸುವಂಥ ಒಂದು ಧರ್ಮ ಉಂಟು. ಯಾವುದದು? ಎಲ್ಲ ಅಶುದ್ಧತೆಯನ್ನು ಅಪ್ರೂವ್ ಮಾಡುವಂಥ ಧರ್ಮ. ಈ ದಿವಸದಲ್ಲಿ ಅಶುದ್ಧತೆಯ ವಿರುದ್ಧವಾಗಿ ಮಾತನಾಡುವವರು ತಪ್ಪುಗಾರರೆಂಬುದಾಗಿ ಹೇಳುವಂಥ ಒಂದು ಸ್ಥಿತಿಗೆ ನಮ್ಮ ಲೋಕ ಬಂದು ಮುಟ್ಟಿಯದು. ಅಯೋಗ್ಯವಾದಂಥ ನಡತೆ, ಅಶುದ್ಧವಾದಂಥ ನಡತೆ, ಕೊಳಕಾದಂಥ ಒಂದು ಜೀವನ. ನನ್ನ ಪ್ರಿಯರೇ, ಮನುಷ್ಯನ ಹೃದಯ ಎಷ್ಟರ ಮಟ್ಟಿಗೆ ವಂಚನೆಯುಳ್ಳಂಥ ಹೃದಯ. ಲೌಕಿಕವಾದಂಥ ವಿಚಾರಗಳಲ್ಲಿ, ಅಶುದ್ಧವಾದಂಥ ವಿಚಾರಗಳಲ್ಲಿ, ಅಂದರೆ ಯಾವ ರೀತಿಯಲ್ಲಿ ಒಬ್ಬ ಮನುಷ್ಯನು ತನ್ನನ್ನು ನೀತಿಯಲ್ಲಿ, ನೈತಿಕ ಮಟ್ಟದಲ್ಲಿ, ಕೆಳಮಟ್ಟದಲ್ಲಿ ಜೀವನ ಮಾಡಿದರೂ ಆತನನ್ನು ಬಹಳವಾಗಿ ಪುರಸ್ಕರಿಸುವಂಥ ಲೋಕ ನಮ್ಮದಾಗಿದೆ ಈಗ. ಎಲ್ಲಿಯವರೆಗೆ ಅಂತ ಹೇಳಿದರೆ, ಒಬ್ಬ ಮನುಷ್ಯನು ಆತನು ಯಾವ ರೀತಿಯಲ್ಲಿಯೂ ಕೂಡ ಒಂದು ಪರಿಶುದ್ಧತೆಯ ಮಟ್ಟವನ್ನು ಕಾಪಾಡಿಕೊಳ್ಳುವುದಕ್ಕೆ ಬದಲಾಗಿ ಅಶುದ್ಧತೆಯ ಮಟ್ಟದಲ್ಲಿ ಆತನು ಜೀವಿಸುವುದಾದರೆ ಅದಕ್ಕೆ ಬಹಳ ಪುರಸ್ಕಾರ, ಅದನ್ನು ಬಹಳವಾಗಿ ಪುರಸ್ಕರಿಸುವಂಥ ದಿನಗಳು ಇದಾಗಿದೆ. ಅದರ ವಿರುದ್ಧವಾಗಿ ಯಾರಾದರೂ ಮಾತನಾಡಿದರೆ ಒಂದು ವೇಳೆ ಮಾತನಾಡಿದವರು ತಪ್ಪುಗಾರ. ಆದರೆ ಪರಲೋಕದಲ್ಲಿರತಕ್ಕಂಥ ಈ ವ್ಯಕ್ತಿಗಳು ಅವರು ಪರಿಶುದ್ಧತೆಯ ಒಂದು ಜೀವಿತವನ್ನು ಮಾಡಿದವರು. ದಿಸ್ ಕಂಪನಿ ಸೆಟ್ಸ್ ಇಟ್ ಸೆಲ್ಫ್ ಅಪಾರ್ಟ್ ಫ್ರಮ್ ಆಲ್ ದ ವಲ್ಗ್ಯಾರಿಟಿ, ಅನ್ಕ್ಲೀನ್ನೆಸ್. ನನ್ನ ಪ್ರಿಯರೇ, ಈ ದಿವಸದಲ್ಲಿ ದೇವರು ನಮಗೆ ಕರೆ ಕೊಡುವುದು ಯಾವುದಕ್ಕೆ? ಪರಿಶುದ್ಧತೆಯ ಜೀವನ. ನನ್ನ ಪ್ರಿಯರೇ, ಅನೇಕರು ಈ ಒಂದು ಸತ್ಯಾಂಶವನ್ನು, ಆ ವಾಕ್ಯವನ್ನು ಓದುವಾಗ ಕೆಲವರು ತಪ್ಪಾಗಿ ಬೋಧಿಸುವಂಥದ್ದುಂಟು. ಮದುವೆ ಆಗುವಂಥದ್ದು ತಪ್ಪು ಎಂಬುದಾಗಿ. ಆದರೆ ಸತ್ಯವೇದವನ್ನು ನೋಡುವಾಗ ದೇವರ ವಾಕ್ಯ ದಾಂಪತ್ಯ ಜೀವನವು ಅದು ಪರಿಶುದ್ಧವಾದದ್ದು ಎಂಬುದಾಗಿ ಬೋಧಿಸುತ್ತದೆ. ಸತ್ಯವೇದವು ಎಲ್ಲಿಯೂ ಕೂಡ ಮದುವೆಯಾಗದವರು ಪರಿಶುದ್ಧರು, ಮದುವೆಯಾದವರು ಅಪರಿಶುದ್ಧರು ಎಂಬಂಥ ಬೋಧನೆ ಬೈಬಲ್ನಲ್ಲಿ ನೋಡುವುದಿಲ್ಲ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಬೋಧಿಸುವಂಥದ್ದು ದಾಂಪತ್ಯ ಜೀವನವು ಅದು ಪರಿಶುದ್ಧವಾದದ್ದು. ಹಾಗಾದರೆ ಯಾವುದು ಅಪರಿಶುದ್ಧವಾದದ್ದು? ಯಾವುದು ಅಪರಿಶುದ್ಧವಾದದ್ದು? ಒಬ್ಬ ಮನುಷ್ಯನು ತನ್ನ ಧರ್ಮಪತ್ನಿಯನ್ನು ಸಂಪಾದನೆ ಮಾಡಿದಂಥ ಒಬ್ಬ ವ್ಯಕ್ತಿ ಆತನು ಇನ್ನೊಬ್ಬ ಸ್ತ್ರೀಯ ಸಂಘವನ್ನು ಆತನು ಬಯಸುವುದಾದರೆ ಅಶುದ್ಧವಾದಂಥ ರೀತಿಯ ಜೀವನವನ್ನು ಆತನು ಮಾಡುವಂಥವನಾಗಿದ್ದಾನೆ. ಇದನ್ನು ದೇವರು ಬಹಳವಾಗಿ ಖಂಡಿಸುವಂಥವನಾಗಿದೆ. ಇದು ದೇವರ ದೃಷ್ಟಿಯಲ್ಲಿ ಅಶುದ್ಧವಾದದ್ದು. ದೇವರ ದೃಷ್ಟಿಯಲ್ಲಿ ಅಪರಿಶುದ್ಧವಾದಂಥ ಒಂದು ಸಂಗತಿ ಇದಾಗಿದೆ.
ನನ್ನ ಪ್ರಿಯರೇ, ದೇವರ ವಾಕ್ಯ ನಮ್ಮಿಂದ ಬಯಸುವಂಥದ್ದು ಪರಿಶುದ್ಧತೆಯ ಜೀವನ. ಎರಡನೇದಾಗಿ, ದೇ ಆರ್ ಎಕ್ಸಾಂಪ್ಲರಿ ಇನ್ ದೇರ್ ಕಾನ್ಸಕ್ರೇಷನ್. ಅವರ ಪ್ರತಿಷ್ಠೆಯಲ್ಲಿ ಅವರು ವಿಶಿಷ್ಟರಾದವರು. ಇನ್ನು ಆ ವಾಕ್ಯದಲ್ಲಿ ನಾವು ಏನು ನೋಡ್ತೇವೆ? ಇವರು ಕನ್ಯೆಯರಂತೆ ಅವರು ನಿಷ್ಕಳಂಕರು. ನಾವು ಅದಾದ ನಂತರ ಯಜ್ಞದ ಕುರಿಯಾದಾತನು ಎಲ್ಲಿ ಹೋದರೂ ಇವರು ಆತನ ಹಿಂದೆ ಹೋಗುವರು. ಇಂಗ್ಲಿಷಲ್ಲಿ ಹೀಗೆ ಉಂಟು, ದೀಸ್ ಆರ್ ವರ್ಸ್ 4 ಮಿಡಲ್ ಪೋರ್ಷನ್, ದೀಸ್ ಆರ್ ದೇ ವಿಚ್ ಫಾಲೋ ದ ಲ್ಯಾಮ್ whithersoever he goeth. ಯಜ್ಞದ ಕುರಿಯಾದಾತನು ಎಲ್ಲಿ ಹೋದರೂ ಇವರು ಆತನ ಹಿಂದೆ ಹೋಗುವವರು. Their reward for such conduct while on earth will be to accompany him as his constant companions even in heaven. ಪರಲೋಕದಲ್ಲಿ ಮಾತ್ರ ಅಲ್ಲ, ಈ ಲೋಕದಲ್ಲಿಯೂ ಸದಾ ಕಾಲವು ಯಜ್ಞದ ಕುರಿಯಾದಾತನು ಎಲ್ಲಿ ಹೋದರೂ ಆತನ ಹಿಂದೆ ಹೋಗುವಂಥದ್ದು. ಅಂದರೆ ಅರ್ಥ ಏನು? an absolute devotion to Jesus Christ is the driving force behind their godly lives on earth. ಈ ಲೋಕದಲ್ಲಿ ಜೀವಿಸುವಂಥ ವೇಳೆಯಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನಿಗೆ ಪ್ರತಿಷ್ಠಿತರಾದಂಥ ವ್ಯಕ್ತಿಗಳು, ಲೈಕ್ ಕಾಲೇಬ್, ದೇರ್ ಟೆಸ್ಟಿಮನೀಸ್ ದಟ್ ದೇ ಹೋಲಿ ಫಾಲೋ ದ ಲಾರ್ಡ್. ಕಾಲೇಬನಂತೆ ಜೀವ ಸ್ವರೂಪನಾದಂಥ ದೇವರನ್ನು ಪರಿಪೂರ್ಣವಾಗಿ ಹಿಂಬಾಲಿಸುವವರು. ಅರ್ಧ ಹಿಂಬಾಲಿಸುವುದರಲ್ಲ, ಎರಡು ದೋಣಿಗೆ ಕಾಲಿಡುವುದಲ್ಲ. ದೇ allow no rivals or no refusals and no restraint to mark their dedication to the Lord Jesus Christ. ಕರ್ತನಾದಂಥ ಯೇಸು ಕ್ರಿಸ್ತನಿಗೆ ಆ ಒಂದು ಪ್ರತಿಷ್ಠೆಯ ಜೀವನದಲ್ಲಿ ಅವರು ಎಂದಿಗೂ ಅವರಿಗೆ ಯಾವ ವಿರೋಧಿ ಇಲ್ಲ. They allow no rivals. ಯಾವ ವಿರೋಧಿಯನ್ನು ಅವರು ಬಿಡುವುದಿಲ್ಲ. ಯಾವ ರೀತಿಯಲ್ಲಿಯೂ ಅವರು ಬೇರೆ ವಿಚಾರಗಳಿಗೆ ಕ್ರಿಸ್ತನನ್ನು ನಿರಾಕರಿಸುವುದಿಲ್ಲ. Does he need someone to stand upon the steps upon any evil thing and cry against the evil of the world? They are ready. ಕರ್ತನಾದಂಥ ಯೇಸು ಕ್ರಿಸ್ತನ ವಾಕ್ಯಕ್ಕಾಗಿಯೂ ಆತನ ಆ ವಾಕ್ಯದ ಸತ್ಯಾರ್ಥಗಳಿಗಾಗಿಯೂ ನಿಲ್ಲುವುದಕ್ಕೆ ಧೈರ್ಯವುಳ್ಳವರು. ನಾವು there are 140,000 ready to go. 1,44,000 ಜನರು. Does the Lord need someone to follow like this today? Yes, that's what God is giving the call. God expects us, God expects you to be committed to the Lord Jesus Christ. God expects such kind of evangelists to proclaim the good news of Jesus Christ. ನನ್ನ ಪ್ರಿಯರೇ, ಇಂಥ ವಿಧವಾದಂಥ ಸುವಾರ್ತಿಗರು ಯೇಸು ಕ್ರಿಸ್ತನಿಗೆ ಪ್ರತಿಷ್ಠಿತರಾದವರು. And number 3, they are also exemplary in their calling. ಅವರ ಕರೆಯುವಿಕೆಯಲ್ಲಿ ಅವರು ವಿಶೇಷವಾದಂಥ ಒಂದು ಮಾದರಿ ಉಳ್ಳವರಾಗಿದ್ದಾರೆ. ಅವ್ರೇನು ಹೇಳ್ತಾ ಇದ್ದಾರೆ ಅಲ್ಲಿ ಏನಂತ ಉಂಟಂತ ಹೇಳಿದರೆ, ಇವರು ಮನುಷ್ಯರೊಳಗಿಂದ ಸ್ವಕೀಯ ಜನರಾಗಿ ಕೊಂಡುಕೊಳ್ಳಲ್ಪಟ್ಟು ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ಪ್ರಥಮ ಫಲದಂತಾದರು. Verse 4, the last part of it. These were the redeemed from among men, being the first fruits unto God and to the Lamb. Now, if you go to the Old Testament and how the Israelites, they kept an annual feast of first fruits. ನಾವು ಇಸ್ರಾಯೇಲ್ಯರ ಜೀವನವನ್ನು ನಾವು ನೋಡುವಾಗ ಅವರು ಪ್ರಥಮ ಫಲವನ್ನು ಅವರ ವಾರ್ಷಿಕವಾದ ಹಬ್ಬದಲ್ಲಿ ಯಾವ ರೀತಿಯಲ್ಲಿ ಪ್ರತ್ಯೇಕಿಸಿಟ್ಟರು ಎಂಬುದಾಗಿ ನಾವು ಗಮನಿಸುವಾಗ
ನಾವು ಒಂದು ವಿಷಯ ನಾವಲ್ಲಿ ಗಮನಿಸ್ತೇವೆ, ಏನಂತ ಹೇಳಿದ್ರೆ, ಈಚ್ ಇಯರ್ ದ ಫಾರ್ಮರ್ ವೆಂಟ್ ಇನ್ ಟು ಹಿಸ್ ಫೀಲ್ಡ್ and after cutting that sheaf, the sheaf was presented to God, and it was not the whole harvest, but it is represented the whole, and it was token of a work well done. ಇವಾಗ ಒಬ್ಬ ರೈತನು ತನ್ನ ಹೊಲದಲ್ಲಿ ಆದಂಥ ಬೆಳೆಯ ಪ್ರಥಮ ಫಲವನ್ನು ಆತನು ಕತ್ತರಿಸಿ ಕರ್ತನಿಗೋಸ್ಕರವಾಗಿ ದೇವರಿಗಾಗಿ ಪ್ರತ್ಯೇಕಿಸಬೇಕಾಗಿತ್ತು. ನನ್ನ ಪ್ರಿಯರೇ, ದೇವರ ವಾಕ್ಯ ಏನು ಹೇಳ್ತದೆ ಅಂತ ಹೇಳಿದರೆ, ಇಲ್ಲಿದ್ದಂಥ ಈ 1,44,000 ಜನರು, these were the company make up the first fruits of those who throughout the tribulation will make their calling and election sure. ಆ ಸಂಕಟ ಕಾಲದಲ್ಲಿ ಕರ್ತನ ಬಳಿಗೆ ಬರುವುದಕ್ಕೆ ಇನ್ನೆಷ್ಟೋ ಲಕ್ಷಾಂತರ ಜನರಿದ್ದಾರೆ. ಆದರೆ ಈ 1,44,000 ಜನರು ಯಾವ ರೀತಿಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ಯರು ದೇವರಿಗೋಸ್ಕರವಾಗಿ ಪ್ರಥಮ ಫಲವನ್ನು ಅವರು ಅರ್ಪಿಸಿದರೋ ಅದೇ ರೀತಿಯಲ್ಲಿ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ಪ್ರಥಮ ಫಲವಾದರು. ದೇ ಆರ್ ಅನ್ ಎಕ್ಸಾಂಪ್ಲರಿ ಇನ್ ದೇರ್ ಕಾಲಿಂಗ್. ಆನಂತರ 4ನೇದಾಗಿ, ದೇ ಆರ್ ಎಕ್ಸಾಂಪ್ಲರಿ ಇನ್ ದೇರ್ ಕಾನ್ವರ್ಸೇಷನ್. ಅವರ ಸಂಭಾಷಣೆಯಲ್ಲಿ ಅವರು ನಿಜವಾಗಿ ಒಂದು ಮಾದರಿಯಾಗಿದ್ದರು. ವಾಕ್ಯ ಏನು ಹೇಳ್ತದೆ ನೋಡ್ರಿ, 5ನೇ ವಚನ, ಇವರ ಬಾಯಲ್ಲಿ ಸುಳ್ಳು ಸಿಕ್ಕಲಿಲ್ಲ, ಇವರು ನಿರ್ದೋಷಿಗಳಾಗಿದ್ದಾರೆ. ಇವರ ಬಾಯಲ್ಲಿ ಸುಳ್ಳು ಸಿಕ್ಕಲಿಲ್ಲ, ಇವರು ನಿರ್ದೋಷಿಗಳಾಗಿದ್ದಾರೆ. ವಾಟ್ ಎ ಗ್ರ್ಯಾಂಡ್ ವಂಡರ್ಫುಲ್ ಟೆಸ್ಟಿಮನಿ. They are exemplary in their conversation. The Bible says, in their mouth was found no guile. ಅವರಲ್ಲಿ ಯಾವ ಸುಳ್ಳು ಸಿಕ್ಕಲಿಲ್ಲ. When preaching the gospel, they do not conceal from their faith, from their hearers, that faith in Christ will be followed by the tribulation. ನೋಡ್ರಿ, ಅವರು ಒಂದು ಸತ್ಯವನ್ನು ಹೇಳಿದರು, ನೀವು ಯೇಸುವನ್ನು ಹಿಂಬಾಲಿಸುವುದರಿಂದ ನಿಮಗೆ ಸಂಕಟ ಉಂಟು. ಈ ಸತ್ಯವನ್ನು ಅವರು ಮರೆಮಾಚಲಿಲ್ಲ. ನನ್ನ ಪ್ರಿಯರ, ಬಹಳ ದುಃಖದ ಸಂಗತಿ ಏನಂತ ಹೇಳಿದರೆ, ಈ ದಿವಸದಲ್ಲಿ ಅನೇಕ ಸಾರಿ ದೇವರ ವಾಕ್ಯವನ್ನು ಬೋಧಿಸತಕ್ಕಂಥವರು ದೇವರ ವಾಕ್ಯದ ಪೂರ್ತಿಯಾದ ಸತ್ಯವನ್ನು ಜನರಿಗೆ ತಿಳಿಯಪಡಿಸುವುದಿಲ್ಲ. They do not tell the whole gospel. What is the whole gospel? ಯೇಸು ಸ್ವಾಮಿ ಏನು ಹೇಳಿದ್ದು? ನೀವು ನನ್ನನ್ನು ಹಿಂಬಾಲಿಸಬೇಕೆಂಬುದಾಗಿ ಮನಸ್ಸುಂಟ, ನಿಮ್ಮ ಕ್ರೂಜೆಯನ್ನು ಹೊತ್ತುಕೊಂಡು ನಮ್ಮನ್ನು ಹಿಂಬಾಲಿಸಿರಿ. ಈ ದಿವಸದಲ್ಲಿ ಬಹಳ ಪ್ರಸಿದ್ಧವಾದಂಥ ಒಂದು ಸುವಾರ್ತೆ ಜನರಿಗೆ ಬಹಳ ಅಚ್ಚುಮೆಚ್ಚಾಗಿ ಕಾಣಿಸ್ತದೆ. ಕೋಟಿಗಟ್ಟಲೆ ಜನ ಬೇಕಾದರೆ ಅಂಥ ಸುವಾರ್ತೆಯನ್ನು ಹಿಂಬಾಲಿಸ್ತಾರೆ. ಎಂಥ ಸುವಾರ್ತೆ? ಸುಖದ ಸುವಾರ್ತೆ, ಸಂಪತ್ತಿನ ಸುವಾರ್ತೆ, ಆರೋಗ್ಯದ ಸುವಾರ್ತೆ. ನನ್ನ ಪ್ರಿಯರೇ, ಯೇಸು ಕ್ರಿಸ್ತರನ್ನು ನಂಬುವುದರಿಂದ ಖಂಡಿತವಾಗಿಯೂ ನಮಗೆ ಆರೋಗ್ಯ ಸಿಕ್ಕುತ್ತದೆ. ಯೇಸುವಿಗೆ ನಾವು ವಿಧೇಯತೆಯನ್ನು ನಾವು ತೋರಿಸುವಾಗ ಖಂಡಿತವಾಗಿಯೂ ದೇವರ ಆಶೀರ್ವಾದ ನಮ್ಮ ಮುಂದೆ ಉಂಟು, ಅದರಲ್ಲಿ ಯಾವ ಸಂದೇಹ ಇಲ್ಲ. ಆದರೆ ಬಹಳ ದುಃಖಕರವಾದಂಥ ಸಂಗತಿ, very often the cross of Christ and the problems, the difficulties are not at all told during the preaching. ದೇವರ ವಾಕ್ಯವನ್ನು ಬೋಧಿಸುವಾಗ ಅನೇಕರು ಈ ಸತ್ಯವನ್ನು ಮರೆಮಾಚುತ್ತಾರೆ. ದ ಕ್ರಾಸ್ ಇಸ್ ಹಿಡನ್. ಕ್ರೂಜೆ ಅಂದರೆ ಅರ್ಥ ಏನು? ಕ್ರೂಜೆ ಅಂದರೆ ಏನು ಅರ್ಥ? ವಾಟ್ ಡು ಯು ಮೀನ್ ಬೈ ಕ್ರಾಸ್? Now remember that cross meant for Jesus Christ a humiliation, suffering and death.
Cross signifies humiliation, suffering, and death. Today, people want a life or a salvation without suffering, without problem, and without any difficulty. ನಮಗೆ ಸುಖದ ಸುವಾರ್ತೆ ಬೇಕು, ನಮಗೆ ಆರೋಗ್ಯದ ಸುವಾರ್ತೆ ಬೇಕು. ಅಂದರೆ ಅರ್ಥ ಏನು? ಅನೇಕರಿಗೆ ಯೇಸುವನ್ನು ನಂಬ್ತೇನೆ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ, ನನಗೆ ಕಾಯಿಲೆ ಆದಾಗ ಯೇಸು ಗುಣ ಮಾಡಬೇಕು, ನನಗೆ ಹಣ ಇಲ್ಲದ್ರೆ ಯೇಸು ಕೊಡಬೇಕು, ನನಗೆ ಸಮಸ್ಯೆ ಬಂದರೆ ಯೇಸು ಬಿಡುಗಡೆ ಮಾಡಬೇಕು. ಬಹಳ ಖುಷಿ, ಬಹಳ ಒಳ್ಳೆಯದು. ಬಟ್ ದ ಹೋಲ್ ಗಾಸ್ಪಲ್ ಈಸ್ ನಾಟ್ ಆಲ್ ದ್ಯಾಟ್. ಯೇಸುವನ್ನು ಹಿಂಬಾಲಿಸುವುದರಿಂದ ನಮ್ಮ ಜೀವನದಲ್ಲಿ ನಾವು ಸಂಕಟಗಳನ್ನು ದಾಟಿ ಹೋಗಬೇಕು. ನನ್ನ ಪ್ರಿಯರೇ, ಬಟ್ ದೀಸ್ ಪೀಪಲ್, ದೇ ವರ್ ಆನೆಸ್ಟ್ ಇನ್ ಟೆಲ್ಲಿಂಗ್ ದ ಟ್ರೂತ್. ಹೌ ಮೆನಿ ಪ್ರೀಚರ್ಸ್ ಡು ವಿ ಹ್ಯಾವ್ ಹೂ ಟೆಲ್ ದ ಹೋಲ್ ಟ್ರೂತ್, ದ ಪರ್ಫೆಕ್ಟ್ ಟ್ರೂತ್? ಒಂದು ವೇಳೆ ಆ ರೀತಿ ಸತ್ಯ ಹೇಳಿದರೆ, ಒಂದು ವೇಳೆ ಕೋಟಿಗಟ್ಟಲೆ ಜನ ಇಂಥ ಮೀಟಿಂಗ್ಗಳಿಗೆ ಖಂಡಿತ ಹೋಗೋದಿಲ್ಲ, ಲಕ್ಷಗಟ್ಟಲೆ ಜನ ಇಂಥ ಕೂಟಗಳಿಗೆ ಹೋಗೋದಿಲ್ಲ. ಆದ್ದರಿಂದ ಜನರಿಗೆ ಪಾಪ್ಯುಲರ್ ಗಾಸ್ಪಲ್ ಬೇಕು. ಏನದು? ವಾಟ್ ಈಸ್ ದ ಪಾಪ್ಯುಲರ್ ಗಾಸ್ಪಲ್? ಯೇಸುವಿನ ಮೇಲೆ ನಂಬಿಕೆ ಇಡ್ರಿ, ನಿಮ್ಮ ದುಃಖ ಕಣ್ಣೀರು ಎಲ್ಲ ಹೋಗಿ ಬಿಡ್ತದೆ, ನಿಮಗೆ ಸಂಕಟ ಬರುವುದಿಲ್ಲ, ನಿಮಗೆ ಸಂತೋಷ ಬರ್ತದೆ, ನಿಮಗೆ ಆಸ್ತಿ ಬರ್ತದೆ, ನಿಮಗೆ ಎಲ್ಲ ರೀತಿಯ ಅನುಕೂಲ ಸಿಕ್ಕುತ್ತದೆ. ಬಟ್ ಥ್ಯಾಂಕ್ ಗಾಡ್, these 1,44,000 people, they were very clear when they preached the gospel. Beware, the tribulation is coming. ಸಂಕಟ ಕಾಲ ಹತ್ತಿರವಾಯಿತು. ನನ್ನ ಪ್ರಿಯರೇ, they were truthful. The Bible says they tell the truth, the whole truth, and nothing but the truth. Today God needs that kind of preachers. Today God wants that kind of preachers. But they are very few. We have popular preachers, not the truthful preachers. ನನ್ನ ಪ್ರಿಯರೇ, ಈ ದಿವಸದಲ್ಲಿ ಜನಪ್ರಸಿದ್ಧಿ ಹೊಂದತಕ್ಕಂಥ ಪ್ರಸಂಗಿಗಳು ಬೇಕು ಜನರಿಗೆ. ಆದರೆ these 1,44,000 people, they had truth and they preached truth. They told the truth and they told the whole truth and they told nothing but the truth. The Bible says in their mouth was not found the lie. ನನ್ನ ಪ್ರಿಯರೇ, they refused to sing the praise of the beast. ಆ ಮೃಗದ ಆ ಕೊಚ್ಚಿಕೊಳ್ಳುವಿಕೆಯನ್ನು ಅವರು ಒಪ್ಪಿಕೊಳ್ಳಿಕ್ಕೆ ಅವರು ಸಿದ್ಧರಾಗಿಲ್ಲ. In their mouth is not found the lie. ಆದ್ದರಿಂದ ನೋಡ್ರಿ, ಯೋಹಾನ್ ಹೇಳ್ತಾನೆ ಆ ವಾಕ್ಯ ಭಾಗವನ್ನು ಮುಗಿಸುವ ವೇಳೆಯಲ್ಲಿ, John says, for they are without fault before the throne of God. ದೇವರ ಆಸ್ಥಾನದ ಮುಂದೆ ಅವರು ದೋಷವಿಲ್ಲದವರು. They have entered into the truth. ಆ ಸತ್ಯಕ್ಕೆ ಅವರು ನಡೆಸಲ್ಪಟ್ಟಿದ್ದಾರೆ. ನನ್ನ ಪ್ರಿಯರ, ಯೂದನು ತನ್ನ ಪತ್ರದಲ್ಲಿ 24ನೇ ವಚನದಲ್ಲಿ ಆತನು ಹೇಳುವಂತಹದ್ದು, now unto him that is able to keep you from falling and to present you faultless before the presence of his glory with exceeding joy. ನಾವು ದೇವರ ಸನ್ನಿಧಾನದಲ್ಲಿ ಯಾವ ನಿರ್ದೋಷ ಇಲ್ಲದವರಾಗಿ ನಾವು ಕಂಡು ಬರಬೇಕು. They have entered fully the righteousness of God. ನನ್ನ ಪ್ರಿಯರೇ, ನಾವು ಕರ್ತನಾದಂಥ ಯೇಸು ಕ್ರಿಸ್ತನ ಕುರಿತಾಗಿ ಇಬ್ರಿಯ ಗ್ರಂಥಕರ್ತನ 9ನೇ ಅಧ್ಯಾಯ 14ನೇ ವಚನದಲ್ಲಿ ಏನು ಹೇಳ್ತಾನೆಂದರೆ, he offered himself without spot, without fault unto God. ನನ್ನ ಪ್ರಿಯರೇ, ನನ್ನ ಮಾತುಗಳನ್ನು ನಿಲ್ಲಿಸುವ ಮೊದಲು ಈ ದಿವಸದಲ್ಲಿ ದೇವರು ನಮ್ಮಿಂದ ಅಪೇಕ್ಷಿಸುವಂಥದ್ದು a life of example, an exemplary life. Yes, these people, their life was so exemplary. First of all, their conduct was exemplary,
Secondly, their consecration was exemplary. Thirdly, their calling was exemplary. And fourthly, their conversation and their character was exemplary. ಎಂಥ ಅಮೂಲ್ಯವಾದಂಥ ಒಂದು ಸಾಕ್ಷಿ. ನನ್ನ ಪ್ರಿಯರೇ, ದೇವರು ನಿನ್ನಿಂದ ಮತ್ತು ನನ್ನಿಂದ ಬಯಸುವಂಥದ್ದು ಇಂಥ ಒಂದು ಮಾದರಿ. ಆ ಮಾದರಿಯ ಜೀವನವನ್ನು ಮಾಡುವಂಥ ದೇವರು ತನ್ನ ಅಪಾರವಾದಂಥ ಕೃಪೆ ನಿನಗೆ ಮತ್ತು ನನಗೆ ಅನುಗ್ರಹಿಸಲಿ.